ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಟ ದರ್ಶನ್ ಮತ್ತು ತಂಡದಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಕೋರ್ಟ್ ಬಾಗಿಲು ಮುಚ್ಚಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಗ್ಯಾಂಗ್ನಿಂದ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಆರಂಭವಾಗಿದೆ. ಕೋರ್ಟ್ನ ಬಾಗಿಲು ಮುಚ್ಚಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ರೇಣುಕಾಸ್ವಾಮಿ ಅವರ ತಾಯಿಯ ಹೇಳಿಕೆಯನ್ನ ದಾಖಲಿಸಲಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ರತ್ನಪ್ರಭಾ ಅವರು ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಪ್ರಾಸಿಕ್ಯೂಷನ್ ಹಾಗೂ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಉಳಿದವರನ್ನ ಹೊರಗಡೆ ಕಳುಹಿಸಿ ವಿಚಾರಣೆಯನ್ನ ಆರಂಭ ಮಾಡಲಾಗಿದೆ. ಕೋರ್ಟ್ನಲ್ಲಿ ಇನ್ ಕ್ಯಾಮ್ರಾ ಮುಂದೆ ವಿಚಾರಣೆ ನಡೀತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಹಾಜರಾಗಿದ್ದಾರೆ. ಉಳಿದ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರಿದ್ದಾರೆ. ಆರೋಪಿಗಳ ಹಾಜರಾತಿಯನ್ನ ಪಡೀತಾ ಇದ್ದಾರೆ ಜಡ್ಜ್. ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮೊದಲು ರೇಣುಕಾಸ್ವಾಮಿ ಅವರ ತಾಯಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ನ್ಯಾಯಾಧೀಶರು. ನಿಮ್ಮ ಹೆಸರೇನು, ಜೊತೆಗೆ ನಿಮ್ಮ ಗಂಡನ ಹೆಸರೇನು, ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ನಾರ್ಮಲ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಇರುವಂತಹ ಕಾರಣ ಎಲ್ಲರನ್ನೂ ಕೂಡ ಜಡ್ಜ್ ಹೊರಗಡೆ ಕಳಿಸಿದ್ದಾರೆ. ಮಾಧ್ಯಮದವರು ಜೊತೆಗೆ ವಕೀಲರನ್ನು ಕೂಡ ಹೊರಗೆ ಕಳುಹಿಸಿದ್ದಾರೆ ನ್ಯಾಯಾಧೀಶರು. ಪ್ರಾಸಿಕ್ಯೂಷನ್ ಪರ ಪ್ರಸನ್ನ ಕುಮಾರ್ ಹಾಜರಿದ್ದಾರೆ. ಬಿಳಿ ಜಾಕೆಟ್ ಧರಿಸಿಕೊಂಡು ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇವತ್ತಿನಿಂದ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಮೊದಲಿಗೆ ರೇಣುಕಾಸ್ವಾಮಿ ಅವರ ತಾಯಿಯ ಹೇಳಿಕೆಯನ್ನ ದಾಖಲಿಸಲಾಗ್ತಾ ಇದೆ. ಅವರ ತಂದೆ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಹಾಗೆ ಬೆಂಗಳೂರಿನ ವಾಚ್ಮನ್ಗೂ ಕೂಡ ಸಮನ್ಸ್ ಜಾರಿಯಾಗಿತ್ತು. ಅವರು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಕೋರ್ಟ್ನ ಬಾಗಿಲು ಮುಚ್ಚಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕೇವಲ ಪ್ರಾಸಿಕ್ಯೂಷನ್ ಪರ ವಕೀಲರು ಹಾಗೂ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಉಳಿದವರನ್ನ ಹೊರಗಡೆ ಕಳುಹಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕೋರ್ಟ್ನಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಮುಂದೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಇದು ದರ್ಶನ್ಗೆ ಯಾವ ರೀತಿ ಕಂಟಕವಾಗುತ್ತೆ? ಜೊತೆಗೆ ಯಾರೆಲ್ಲ ಆರೋಪಿಗಳು ವರ್ಚುವಲ್ ಆಗಿ ಹಾಜರಿದ್ದಾರೆ, ಫಿಸಿಕಲ್ ಆಗಿ ಯಾರೆಲ್ಲ ಬಂದಿದ್ದಾರೆ ಅಂತ? ಜನ ನಿಜಕ್ಕೂ ಇದು ದರ್ಶನ್ ಆಗಿನ ಇತರ ಏನು ಆರೋಪಿಗಳ ಪಾಲಿಗೆ ಬಹಳಷ್ಟು ಒಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೇಣುಕಾಸ್ವಾಮಿ ತಂದೆ ತಾಯಿ ಇವತ್ತು ಸಮನ್ಸ್ ಕೊಟ್ಟ ಕಾರಣ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಆದ್ರೆ ಎಲ್ಲರನ್ನ ಕೂಡ ಹೊರಗಡೆ ಕಳಿಸಿ ಸತ್ಯ ಅಂದ್ರೆ ಈ ಕ್ಯಾಮೆರಾ ಮೂಲಕ ಒಂದು ವಿಚಾರಣೆಯನ್ನ ಕೂಡ ನಡೀತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಪವಿತ್ರ ಗೌಡ ಸೇರಿ ದರ್ಶನ್ ಎಲ್ಲರೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹಾಗೇನೆ ಸರ್ಕಾರದ ಪರ ಪ್ರಸನ್ನ ಕುಮಾರ್ ಅವರು ಕೂಡ ಈಗಾಗಲೇ ನ್ಯಾಯಾಲಯದಲ್ಲಿ ಹಾಜರಿರುವಂತದ್ದು. ಪ್ರಮುಖವಾಗಿ ಎಲ್ಲಾ ಆರೋಪಿಗಳ ಹಾಜರಾತಿಯನ್ನ ಕೂಡ ನ್ಯಾಯಾಧೀಶರು ಪಡೆದಿದ್ದಾರೆ. ಯಾಕಂದ್ರೆ ಇದರಲ್ಲಿ ಇಬ್ಬರು ಆರೋಪಿಗಳು ಗೈರಾಗಿದ್ದಾರೆ. ಕೇಶವ ಮೂರ್ತಿ ಹಾಗೇನೆ ನಿಖಿಲ್ ಅನ್ನೋ ಆರೋಪಿಗಳು ಗೈರಾಗಿರುವಂತದ್ದು. ಸೊ ಮುಂಬರುವಂತಹ ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗುವಂತೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಪರ ವಕೀಲರ ಮನವಿ ಮೇರೆಗೆ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಅಲ್ಲಿ ಕೋರ್ಟ್ ಮುಂದಾಗಿರುವಂತದ್ದು. ಯಾಕಂದ್ರೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಹೇಳುವಂತಹ ವಿಚಾರಗಳು ಮಾಧ್ಯಮದಲ್ಲಿ ಯಾವುದೇ ರೀತಿಯಾದಂತಹ ಪಬ್ಲಿಷ್ ಆಗಬಾರ್ದು. ಯಾಕಂದ್ರೆ ಇದು ಬಹಳಷ್ಟು ಸೀಕ್ರೆಟ್ ಆದ ವಿಚಾರಣೆ ಆದ ಕಾರಣಕ್ಕಾಗಿ ಜಡ್ಜ್ ಮುಖಾಂತರ ಒಂದು ಈಗಾಗಲೇ ವಿಚಾರಣೆ ಪ್ರಾರಂಭಗೊಂಡಿದೆ. ಸೊ ಹೀಗಾಗಿ ಮೊದಲು ರೇಣುಕಾಸ್ವಾಮಿ ಅವರ ತಾಯಿಯ ಹೇಳಿಕೆಗಳನ್ನ ಕೂಡ ಪಡಿತಾ ಇರುವಂತಂದ್ರೆ ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು, ಎಲ್ಲಿ ವಾಸ ಮಾಡ್ತಾ ಇದ್ದೀರಾ, ನಿಮ್ಗೆ ರೇಣುಕಾಸ್ವಾಮಿ ಏನಾಗ್ಬೇಕು, ರೇಣುಕಾಸ್ವಾಮಿಗೆ ಯಾರೆಲ್ಲ ಇದ್ದಾರೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ನ್ಯಾಯಾಧೀಶರು ಈಗಾಗಲೇ ವಿಚಾರಣೆಯನ್ನು ಆರಂಭಗೊಳಿಸಿದ್ದಾರೆ. ಬಟ್ ಇದು ಪ್ರಮುಖವಾಗಿ ಅಂದ್ರೆ ಇದು ಯಾವ ರೀತಿಯಾದಂತಹ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಕ್ಕೆ ಈ ಒಂದು ವಿಚಾರಣೆ ಬಹಳಷ್ಟು ಪ್ರಾಮುಖ್ಯತೆ. ಯಾಕಂದ್ರೆ ಪೊಲೀಸರು ಇದುವರೆಗೆ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರು. ಚಾರ್ಜ್ ಶೀಟ್ ಅಲ್ಲಿ ಹೇಳಿರುವಂತಹ ಹೇಳಿಕೆಗಳು ಹಾಗೇನೆ ನ್ಯಾಯಾಧೀಶರ ಎದುರು ಹೇಳುವಂತಹ ಹೇಳಿಕೆ ಎರಡೂ ಕೂಡ ತಾಳೆಯಾದ ಬಳಿಕ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಸೊ ಹೀಗಾಗಿ ದರ್ಶನ್ ಹಾಗೇನೆ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳಿಗೆ ಇದೊಂದು ಬಹಳಷ್ಟು ಮಹತ್ವದ ದಿನ. ಹಾಗೇನೆ ಮುಂಬರುವಂತಹ ದಿನಗಳು ಕೂಡ ಬಹಳಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಗೇನೆ ಪವಿತ್ರ ಗೌಡ ಹಾಜರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಬಿಳಿ ಜಾಕೆಟ್ ಅನ್ನ ಹಾಕಿಕೊಂಡು ದರ್ಶನ್ ಕೂಡ ವಿಚಾರಣೆಗೆ ಹಾಜರಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಹೊರಗಡೆ ಡೆವಿಲ್ ಸಿನಿಮಾ ಒಂದು ಸಕ್ಸಸ್, ಒಂದು ಖುಷಿ ಇದ್ರೆ ಮತ್ತೊಂದ್ ಕಡೆ ತನ್ನ ಭವಿಷ್ಯ ಏನಾಗುತ್ತೆ ಅನ್ನೋ ಚಿಂತೆಯಲ್ಲಿ ಕೂಡ ದರ್ಶನ್ ಇರುವಂತದ್ದು. ಭವ್ಯ, ಇನ್ನು ಬೆಂಗಳೂರಿನ ವಾಚ್ಮನ್ಗೂ ಕೂಡ ಸಮನ್ಸ್ ಜಾರಿ ಮಾಡಿದ್ರು, ಅವರು ಬಂದಿದ್ದಾರಾ ಹೇಗೆ ಅಂತ?
ಎಸ್ ಖಂಡಿತ. ಯಾಕಂದ್ರೆ 3 ಜನರಿಗೆ ಇವತ್ತು ಸಮನ್ಸ್ ಇಶ್ಯೂ ಮಾಡಿರುವಂತದ್ದು. ಯಾಕಂದ್ರೆ ಅವರು ರೇಣುಕಾಸ್ವಾಮಿ ಅವರ ಮೃತದೇಹನ ನೋಡಿದ ಕಾರಣ ಅವ್ರಿಗೂ ಇವತ್ತು ವಿಚಾರಣೆಗೆ ಕರೆದಿರುವಂತದ್ದು. ಸೊ ಒಟ್ಟು 3 ಜನರ ವಿಚಾರಣೆ ಇವತ್ತು ನಡೆಯುತ್ತೆ. ಅವರ ಬಳಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಪ್ರಶ್ನೆಗಳನ್ನ ನಾವು ಮೆನ್ಷನ್ ಮಾಡುವಂಗಿಲ್ಲ, ಯಾಕಂದ್ರೆ ಇದು ಸಮನ್ಸ್ ಕೊಟ್ಟ ಕಾರಣಕ್ಕಾಗಿ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಸೊ ಈ ಕಾರಣಕ್ಕಾಗಿ ಸದ್ಯ ಬಾಗಿಲು ಮುಚ್ಚಿ ಒಂದು ವಿಚಾರಣೆಯನ್ನ ಕೂಡ ನ್ಯಾಯಾಧೀಶರು ಕೈಗೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.